ಮಕ್ಳು ಸ್ಟಾರ್ಟಿಂಗ್ 3 ಮಂತ್ಸ್ ಅಲ್ಲಿ ಆರಾಮಾಗಿ ಒಂದ್ ಕಡೆ ಮಲ್ಕೊಂಡಿದ್ದಾಗ್ಲೇ ಅಮ್ಮಂದಿರಿಗೆ ಸ್ವಲ್ಪ ನೆಮ್ಮದಿ. ಅವ್ರು ಒಂದ್ ಸತಿ ರೋಲ್ ಆಗಕ್ ಸ್ಟಾರ್ಟ್ ಮಾಡಿದ್ಮೇಲೆ ಒಂದೊಂದೇ ಮೈಲ್ ಸ್ಟೋನ್ ಸ್ಟಾರ್ಟ್ ಆಗ್ಬಿಡುತ್ತೆ. ಅವಾಗ ಶುರುವಾಗುತ್ತೆ ನಮ್ಗೆ ಆಕ್ಚುಯಲ್ ಪೋಸ್ಟ್ ಮಾರ್ಟಮ್ ಜರ್ನಿ. ಅವ್ರು ಕೊಡೋ ಕಾಟ ಒಂದ ಎರಡ, ನಿಂತಿದ್ ಕಡೆ ನಿಲ್ಲಲ್ಲ, ಕುಂತಿದ್ ಕಡೆ ಕೂರಲ್ಲ. ನನ್ ಮಗನ್ಗೆ 2 ಡೇಸಿಗೆ ಒಂದ್ಸತಿ ನೈಲ್ಸ್ ಕಟ್ಸ್ ಮಾಡಿದ್ರು ಅವ್ನ್ ನನ್ ಮುಖ ಕಿರಿಯೋದಂತೂ ತಪ್ಪಲ್ಲ, ಅದ್ರಿಂದ ನನಗ್ ಗಾಯಗಳು ತಪ್ಪಲ್ಲ. ಇಡೀ ನನ್ ಫೇಸ್ ನೇ ರೆಡ್ ಮಾಡಾಕ್ ಬಿಟ್ಟಿರ್ತಾನೆ ಒಂದ್ಸತಿ ಅವ್ನ್ ಪಕ್ಕದಲ್ಲಿ ಕುತ್ಕೊಂಡ್ರೆ. ನಮಗೆ ಎಷ್ಟೇ ನೋವಾಗಿ ಫ್ರಸ್ಟ್ರೇಟ್ ಆದ್ರೂ ಅವ್ರ ಮೇಲೆ ಕೈ ಎತ್ತಕ್ ಆಗಲ್ಲ. ಎಂಟೈರ್ ಲೈಫ್ ಅಲ್ಲಿ ಬರ್ದಿಲ್ದಿರೋ ಪೇಶನ್ಸ್ ಮಗು ಆದ್ಮೇಲೆ ಬಂದ್ಬಿಡತ್ತ. ಈಗಂತೂ ಒಂದ್ ಮಂಡಿಗಾಲಲ್ಲಿ ಬರಕ್ ಸ್ಟಾರ್ಟ್ ಮಾಡಿದ್ಮೇಲೆ ನಿಮಿಷಕ್ಕೂ ಎಲ್ಲಿರ್ತಾನೆ ಅಂತ ಗೊತ್ತಾಗಲ್ಲ. ಅವನಿಗೆ ಹೊಸದಾಗಿ ನೋಡಿದ್ ಎಲ್ಲಾನು ಇಂಟ್ರೆಸ್ಟಿಂಗ್ ಅನ್ಸುತ್ತೆ. ಇವತ್ತೇನೋ ನನ್ ಡಂಬಲ್ಸ್ ಇಟ್ಕೊಂಡ್ ಆಟ ಆಡ್ತಾ ಇದ್ದ. ನಾನ್ ಮಕ್ಳು ವಿಷಯದಲ್ಲಿ ಕಲ್ತಿರೋ ಒಂದೇ ಒಂದ್ ರೆಮಿಡಿ ಏನ್ ಗೊತ್ತಾ, ಅವ್ರ ಏನ್ ಇಟ್ಕೊಂಡಿರ್ತಾರೋ ಅದನ್ನ ನಾವ್ ಅವ್ರ ಕೈಯಿಂದ ಕಿತ್ಕೊಂಡ್ರೆ ಅವ್ರು ಪದೇ ಪದೇ ಅದನ್ನೇ ಬೇಕು ಅಂತಾರೆ. ಇನ್ಸ್ಟೆಡ್ ಅದನ್ನೇ ಅವ್ರ ಕೈ ಕೊಟ್ರೆ ಸ್ವಲ್ಪ ಟೈಮಿಗೆ ಅವ್ರಿಗೆ ಬೋರ್ ಆಗ್ಬಿಡುತ್ತೆ. ಸೊ ಮತ್ತೆ ಅದನ್ನ ಟಚ್ ಮಾಡೋದಕ್ ಬರಲ್ಲ. ಸೊ ನನ್ ಮಗ ಡೇಂಜರ್ ಅನ್ಸೋ ಯಾವ್ದೇ ಐಟಮ್ ಮೇಲೆ ಇಂಟ್ರೆಸ್ಟ್ ತೋರಿಸಿದಾಗ ನಾವೇ ಅವ್ನ ಪಕ್ಕದಲ್ಲಿ ಕೂತು ಅವ್ನ್ಗ್ ಅದನ್ನ ಕೊಟ್ಟು ಆಟ ಆಡಿಸ್ತೀವಿ. 5 ಮಿನಿಟ್ಸ್ ಆಟ ಆಡ್ತಾನೆ, ಅದಾದ್ಮೇಲೆ ಅವನಿಗೆ ಅದು ಬೋರ್ ಅನ್ಸ್ಬಿಟ್ಟು ರಿಜೆಕ್ಟ್ ಮಾಡ್ಬಿಡ್ತಾನೆ. ಈಗಂತೂ ಅವ್ನ ಒಬ್ನೇ ಎಲ್ಲಿ ಬಿಡೋದಕ್ಕೂ ಆಗ್ತಾ ಇಲ್ಲ. ನಾವ್ ಎಷ್ಟೇ ಹುಷಾರಾಗಿದ್ರು ಅವ್ನ್ ಪಕ್ಕದಲ್ಲಿದ್ರು ಅವರೇ 2-3 ಸತಿ ಆದ್ರೂ ಬೀಳ್ತಾ ಇದ್ದಾರೆ. ಅವ್ನ ಹೆಂಗ್ ನೋಡ್ಕೋಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಸಿಕ್ಕಾಪಟ್ಟೆ ಕನ್ಫ್ಯೂಷನ್ ಅಲ್ಲಿ ಇದೆ. ಓಕೆ, ಇವತ್ತಿನ ಬ್ಲಾಗ್ ಇಷ್ಟ ಆಗಿತ್ತು. ಮತ್ತೊಂದು ಬ್ಲಾಗ್ ಜೊತೆ ನಾಳೆ ಸಿಗು. ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್.